ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಯಾವಾಗಲೂ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವರು ತೋರಿಸ್ತಿದ್ದೆ. ಇವತ್ತು ನಮ್ಮನೇಲಿರೋ ದೇವರನ್ನ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಇವತ್ತು ನಾನು ವರಮಹಾಲಕ್ಷ್ಮಿ ಬ್ಲಾಗ್ನ ಹಾಕ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋದು ಈ ಥರ. ಈ ಸರಿ ಲೇಟಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ. ಕಾರಣ ಸೂತಕ ಆಯಿತು ಮನೆಯಲ್ಲಿ. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬ ದಿವಸ ಮಾಡೋಕ್ಕಾಗಿಲ್ಲ. ಸೊ ಈ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ. ಈ ಥರ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿನ ನಾನು ಕೂರಿಸಿದ್ದೀನಿ. ಸಲ ತುಂಬ ಜೋರಾಗಿ ಮಾಡ್ತಿದ್ವಿ, ಬಟ್ ಈ ಸರಿ ಮಾಡೋಕ್ಕಾಗಿಲ್ಲ. ನನ್ನ ಕೈಲಾದಂಗೆ ನಾನು ಮಾಡಿದ್ದೀನಿ. ಯಾವಾಗಲೂ ನಾನು ಟೆಂಪಲಲ್ಲಿ ನಿಮಗೆ ಕರ್ಕೊಂಡೋಗಿ ದೇವ್ರನ್ನ ತೋರಿಸ್ತಿದ್ದೆ, ಬಟ್ ಈ ಸರಿ ಮನೆಯಲ್ಲಿ ನಮ್ಮನೆ ಲಕ್ಷ್ಮಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ತುಂಬ ಇಷ್ಟಪಡೋ ದೇವರು ಅಂದರೆ ಇದು ಗೋಮಾತೆ. ಇದರಲ್ಲಿ ಎಲ್ಲ ದೇವರುಗಳು ನೆಲೆಸಿರ್ತಾರಂತೆ. ಸೊ ನಾನು ತುಂಬ ಇಷ್ಟಪಟ್ಟು ಭಕ್ತಿಯಿಂದ ಪೂಜೆ ಮಾಡೋದು. ಹಾಗೆ ಇದು ನಮ್ಮ ಮನೆ ದೇವರು, ಹಾಗೆ ಇದು ನಾನು ನಂಬಿರೋ ದೇವರು. ಹಾಗೆ ಇವರೆಲ್ಲ ನನ್ನ ಫ್ರೆಂಡ್ಸು. ಹೆಂಗಿದೆ ನನ್ನ ಫ್ರೆಂಡ್ಸ್, ಹೆಂಗಿದ್ದಾರೆ? ಚೆನ್ನಾಗಿದ್ದಾರಾ? ಇವರೇ ನನ್ನ ಫ್ರೆಂಡ್ಸ್. ಅವ್ರು ಇಲ್ಲದೆ ನಾನಿಲ್ಲ. ಇವರೇ ನನ್ನ ಫ್ರೆಂಡ್ಸ್. ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಅಸಲು ಪೂಜೆ ಮಾಡಿರೋದು ಇದು. ಯಾವಾಗಲೂ ದೀಪ ಹಚ್ಚಿರ್ತೀವಿ. ಇದು ನಮ್ಮನೆ ಪುಟ್ಟ ತುಳಸಿ. ನನಗೆ ತುಳಸಿ ಅಮ್ಮ ಅಂದರೆ ತುಂಬ ಇಷ್ಟ. ಇದು ನೀವು ಯಾವಾಗಲೂ ನನ್ನ ಲೈವಲ್ಲಿ ನೋಡೋ ಮನಿ ಪ್ಲ್ಯಾಂಟ್. ಹೆಂಗಿದೆ ಮನಿ ಪ್ಲ್ಯಾಂಟ್? ಈ ರೀತಿ ನಾವು ಸಿಂಪಲ್ಲಾಗಿ ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀವಿ. ಹಾಗೆ ಒಳಗೆ ಬಂದರೆ ನಮ್ಮನೆ ಹೋಮ್ ಟೂರ್ ಮಾಡಲ್ಲ ನಾನು ಸದ್ಯಕ್ಕೆ. ಸೊ ಸುಮ್ಮನೆ ನನ್ನ ಟಾಯ್ಸು ಎಲ್ಲ ತೋರಿಸ್ದೆ ಅಷ್ಟೆ. ಹೆಂಗಿದೆ ನಮ್ಮ ಟೆಡ್ಡಿ? ಹೆಂಗಿದೆ ನಮ್ಮ ಪಾಂಡ? ಹೆಂಗಿದ್ದಾರೆ? ಅಲ್ಲಿ ನಾನಿದ್ದೀನಿ, ಸೊ ಅದನ್ನು ತೋರಿಸಲ್ಲ. ಹಾಗೆ ಯಾರ್ಯಾರು ಈ ಪುಟ್ಟ ಬ್ಲಾಗ್ ನೋಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ವೀಡಿಯೋದಿಗೆ ಮತ್ತೆ ಬರ್ತೀನಿ. ನೆಕ್ಸ್ಟ್ ಟೆಂಪಲ್ ವೀಡಿಯೋನ ನಾನು ಮಾಡೋದು. ನಾನು ಹೋಮ್ ಟೂರ್ ಅದೆಲ್ಲ ಮಾಡಲ್ಲ. ಮುಂದೆ ನೋಡೋಣ, ಆ ಥರ ಇಂಟ್ರೆಸ್ಟ್ ಇದ್ದರೆ ಮಾಡ್ತೀನಿ. ಬಟ್ ನೆಕ್ಸ್ಟು ನಾನು ಒಳ್ಳೊಳ್ಳೆ ಟೆಂಪಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾರ್ಯಾರು ನನ್ನ ವೀಡಿಯೋ ನೋಡಿದೆ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.